ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮಾಜಿ ಜೈಲು ಕೈದಿ ಚೈತ್ರಾ ಕುಂದಾಪುರಳಿಗೆ ಸಂಬಂಧಪಟ್ಟ ಮತ್ತೊಂದು ಸ್ಫೋಟಕ ಸ್ಟೋರಿ. ಅಪ್ಪನನ್ನೇ ಕುಡುಕ ಎಂದ ಸ್ವಂತ ಮಗಳು ಸ್ವಂತ ಅಪ್ಪನನ್ನೇ ಕುಡುಕ ಅಂತ ಹೇಳಿದ್ದಾರೆ. ಗಂಡನನ್ನೇ ಮಾನಸಿಕ ಅಸ್ವಸ್ಥ ಎಂದ ಸ್ವಂತ ಪತ್ನಿ, ಪತಿಯ ಮೇಲೆ ತಿರುಗಿ ಬಿದ್ದ ಚೈತ್ರಾ ಕುಂದಾಪುರಳ ತಾಯಿ. ಒಂದು ಕಡೆ ನೋಡಿದ್ರೆ ಚೈತ್ರಾ ಕುಂದಾಪುರ ಊರೆಲ್ಲ ಭಾಷಣ, ಊರಿಗೆಲ್ಲ ಸಲಹೆ. ಆದ್ರೆ ಈಗ ಬೀದಿಗೆ ಬಂದಿದೆ ಆಕೆಯ ಮನೆಯದ್ದೇ ಪುರಾಣ. ಏನೇನು ಭಾಷಣ! ಮಗಳನ್ನು ಕಳ್ಳಿ ದೇಶಕ್ಕೆ ಮಾರಕ ವಂಚಕಿ ಎಂದಿರುವ ಅಪ್ಪ ಈಗ ಚೈತ್ರ ತಂದೆ ವಿರುದ್ಧವೇ ತಿರುಗಿ ಬಿದ್ದ ಚೈತ್ರ ಆಕೆಯ ತಾಯಿ. ಅಪ್ಪನನ್ನೇ ಕುಡುಕ ಎಂದ ಮಗಳು. ಒಟ್ಟಾರೆ ಇದು ತಂದೆ ಮಗಳ ದಾಯಾದಿ ಕಲಹ. ಗಂಡನನ್ನೇ ಮಾನಸಿಕ ಅಸ್ವಸ್ಥ ಎಂದ ಪತ್ನಿ, ಪತಿಯ ಮೇಲೆ ತಿರುಗಿ ಬಿದ್ದ ಚೈತ್ರಾ ಕುಂದಾಪುರಳ ತಾಯಿ. ಒಂದು ಕಡೆ ನೋಡಿದ್ರೆ ಚೈತ್ರಾ ಕುಂದಾಪುರ ಊರೆಲ್ಲ ಭಾಷಣ ಮಾಡ್ತಾರೆ, ಓತಪ್ರೋತವಾಗಿ ಸಲಹೆ ಕೊಡ್ತಾರೆ ಊರಿಗೆಲ್ಲ. ನೀವು ಹಿಂಗಿರಬೇಕು, ನೀವು ಹಿಂಗೆ ಜಾಗೃತರಾಗಿರಬೇಕು. ನಿಮ್ಮನ್ನ ಒಂದು ಸಮುದಾಯ ತಿನ್ನೋದಕ್ಕೆ ಬರ್ತಾ ಇದೆ, ತಿನ್ನೋದಕ್ಕೆ ಬರ್ತಾ ಇರೋ ರಕ್ಕಸ ಸಮುದಾಯದಿಂದ ಜಾಗೃತರಾಗಿರಿ. ಈಗ ಈಕೆಯ ಪುರಾಣ ಊರು ಬಾಗ್ಲಾಗಿದೆ. ಅಪ್ಪನನ್ನೇ ಕುಡುಕ ಎಂದ ಮಗಳು, ಗಂಡನನ್ನೇ ಮಾನಸಿಕ ಅಸ್ವಸ್ಥ ಎಂದ ಪತ್ನಿ, ಪತಿಯ ಮೇಲೆ ತಿರುಗಿ ಬಿದ್ದ ಚೈತ್ರಾ ಕುಂದಾಪುರ ತಾಯಿ. ಈ ಹಿಂದೆ ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮಾಜಿ ಜೈಲು ಹಕ್ಕಿ ಚೈತ್ರಾ ಕುಂದಾಪುರ. ನ್ಯಾಯ ತಂದೆ ತಾಯಿಯ ಪರವಾಗಿದ್ದರೂ ತಂದೆ ತಾಯಿ ವಿರುದ್ಧ ವಾದಿಸಬೇಡ ಎನ್ನುವಂತಹ ಸಂಸ್ಕಾರ ಇರೋ ಭಾರತದಲ್ಲಿ ತಂದೆಯ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಮಗಳು ಅಖಾಡಕ್ಕೆ ಬರ್ತಾರೆ. ಗಂಡನಿಗಿಂತ ಮತ್ತೊಬ್ಬ ದೇವರು ಭೂಮಿಯಲ್ಲಿಲ್ಲ ಎಂದು ಸಾರುವ ಸಂಸ್ಕಾರ ಇರೋ ದೇಶದಲ್ಲಿ ಗಂಡನ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೆಂಡತಿ ಬರ್ತಾರೆ. ಅದರರ್ಥ ನಾವು ಈ ಕುಟುಂಬವನ್ನು ನಿರಾಕರಿಸ್ತಾ ಇರೋದಲ್ಲ. ನಿನ್ನೆಯಿಂದ ನಡೀತಾ ಇರತಕ್ಕಂತಹ ಚೈತ್ರಾ ಕುಂದಾಪುರಳಿಗೆ ಸಂಬಂಧಪಟ್ಟ ಕೌಟುಂಬಿಕ ಕಲಹದ ಬಗ್ಗೆ ನಾನಾ ತರಹದ ವ್ಯಾಖ್ಯಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಪರವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ತಂದೆಯನ್ನ ಮೂಲೆಗುಂಪು ಮಾಡಿದ್ರ ತಾಯಿ ಮಗಳು ಎನ್ನುವಂತಹ ವಾದ, ಮತ್ತೊಂದು ಕಡೆ ತಂದೆಯನ್ನ ಯಾರೋ ಬಳಸಿಕೊಂಡು ಸ್ಕ್ರಿಪ್ಟೆಡ್ ಆಗಿ ತಾಯಿ ಮಗಳ ಚಾರಿತ್ರ್ಯ ಹರಣ ಮಾಡೋದಕ್ಕೆ ತಂದೆಯನ್ನ ಬಿಡಲಾಗಿದೆ ಎನ್ನುವಂತಹ ವಾದ. ಹಾಗಾದ್ರೆ ಈ ಎರಡೂ ವಾದಗಳಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು, ಸುಳ್ಳು ಯಾವುದು, ನಿಜ ಯಾವುದು? ಇಲ್ಲಿ ಚೈತ್ರಾ ಕುಂದಾಪುರ ಮತ್ತು ಚೈತ್ರಾ ಕುಂದಾಪುರಳ ತಾಯಿಯನ್ನ ಹರಣ ಮಾಡೋದಕ್ಕೆ, ಅಂದ್ರೆ ಅವರ ಚಾರಿತ್ರ್ಯ ಹರಣ ಮಾಡೋದಕ್ಕೆ ಈ ತಂದೆ ಯಾರೋ ಹೇಳಿಕೊಟ್ಟಂತೆ ನಟಿಸ್ತಾ ಇದ್ದಾರೋ ಅಥವಾ ತಂದೆ ಹೇಳ್ತಾ ಇರೋದೇ ಸತ್ಯನಾ? ಈ ಬಗ್ಗೆ ಸ್ವತಃ ಚೈತ್ರಾಳ ತಾಯಿ ಮಾತನಾಡಿದ್ದಾರೆ. ಏನೇನ್ ಮಾತನಾಡಿದ್ದಾರೆ ಒಂದ್ಸತಿ ಕೇಳಿಸ್ಕೊಳ್ಳಿ. ಹೀಗೆಲ್ಲ ಹೇಳ್ತಿದ್ದಾಳೆ, ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರ, ಅದು ಎಂತಕ್ ಹಂಗ ಹೇಳಿದ್ರಿ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ಳ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಂಗ ಹೇಳಿದ. ಅವಳ ಮಗಳು ಹಿಂದ್ಗಡೆನೆ ಇದ್ದಾಳೆ, ಅದಕ್ಕೆ ಅವ್ರು ಹೇಳ್ಕೊಟ್ಟಂಗ ಅವ್ರು ಹೇಳಿದ್ರಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತೆಗೆದು ತಗೊಂಡೋಗಿ ಅವ್ರ ಮಗಳ ಮನೆಗೆ ಕೊಡೋದವ್ರ ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯಲ್ಲಿ ಹೇಳ್ಕೊಟ್ಕೊಂಡು ಕೊಟ್ರು. ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದ್ಸೋದಾಗ್ಲಿ, ಓದ್ಸೋದ್ ಬೇಡ, ನೀನ್ ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹಾಕ, ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರೆ. 3 ಹೆಣ್ಮಕ್ಳು ಯಾರಿಗೂ ಅವ್ರು ಓದಿಸಿದವರೆಲ್ಲ, ಕೆಲ್ಸದವರೆಲ್ಲ, ಏನು ಜವಾಬ್ದಾರಿಗೆ ತಗೊಂಡವರೆಲ್ಲ. ಆ ಕಾಲದಲ್ಲಿ 1-2 ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷದಲ್ಲಿ ಮನೆ ಆಗಿತ್ತು. ಆವಾಗ ಕಟ್ಟಿದ ಮನೆ ಅದ ಒಂದು 5,000 6,000, ಈಗ ಮೊನ್ನೆವರೆಗೆ ಒಂದು 6,000 ಬರ್ತಿತ್ತು. ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು, ಈಗ ಈ ಮನೇಲಿ ಬಂದಿತ್ತು. ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಅಪ್ಪನ ಹತ್ರ ಹೇಳ್ತಿದ್ದಲ್ಲ. ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ. ಅವ್ರಿಗೆ ಒಂಥರ ಮಾನಸಿಕ, ಎಲ್ಲೆಲ್ಲ ಹೋಗಿ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು, ರಾತ್ರಿ ಕಳ್ಸಿದ ಹೋಗೋದು, ರಾತ್ರಿಗೆ ಮನೆ ಬಿಟ್ಟು ಹೋಗೋದು, ನಿದ್ರೆ ಕಣ್ಣಲ್ಲಿ ಮಲ್ ತರ ಮಾತಾಡೋದು, ಏನೆಲ್ಲ ಮಾತಾಡ್ತಾರೆ. ಆದ್ರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ. ಕೆಲ್ಸಕ್ಕೆ ಹೋದ್ರೆ ದುಡ್ದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು. ಇವಳು ಗಂಡ ದುಡ್ದು ನಾನು ಚೂರ್ಪರೇನ ಬಾಡಿಗೆ ಬಂದಿದ್ದೆಲ್ಲ ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ, ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ. ಅದನ್ನು ತೆಗೆದು ತಗೊಂಡೋಗಿ ಅವಳು ಮಗಳಿಗೆ, ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ. ನನ್ ಗಂಡ ದುಡ್ಡು ತಗೊಂಡೋಗಿ ಅವರಿಗೆ ಕೊಡ್ತಾರೆ. ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ಜಾಗ ಬೇಕು, ಮನೆ ಬೇಕಂತೆಲ್ಲ ಹೇಳಿದ್ಲ. ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವ್ರು
ಚೈತ್ರನ ಅಕ್ಕ. ಅವಳು ನಂಗೆ ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಳು ಚೈತನ್ಯ ಮಾಡಿದ್ದಾರ್ತೆ. ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಅವಳಿಗೆ ಮನೆ ಆಗ್ಲಿ ಅಂತ ಅವಳು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅವಳಿಗೆ ಒಂದು ಸೈನ್ ಹಾಕ್ಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತ. ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು. ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿಲ್ಲ. ನಂಗೆ ಮತ್ತು ಸಾಲ ಉಂಟು, ನಂಗೆ ಜಾಗ ಬರ್ದುಕೊಡು ಅಂದ್ರೆ ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ, ಮದುವೆ ಆಗ್ಲಿಕ್ಕೆ ಉಂಟು, ಇನ್ನೊಬ್ಳು ಇದ್ದಾಳೆ, ನಾನ್ ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳ್ದೆ. ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಳ್ಳಿಲ್ಲ, ನಾನ್ ಸೈನ್ ಹಾಕ್ಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಮತ್ತೆಂತದಲ್ಲ, ಅವಳು ಈಗ ದುಡಿಮೆ ಮಾಡ್ತಾಳೆ, ಹೊಲಿತಾಳೆ, ಟ್ಯೂಷನ್ ಕೊಡ್ತಾಳೆ, ಶಾಲೆ ಟೀಚಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ, ಅಮ್ಮ ಮೋಸ ಮಾಡಿದ್ಲ, ಅಮ್ಮ ಎಲ್ಲ ಆಗೋದು ಅವಳಿಂದ, ನನ್ನ ಮಗಳಿಂದನೇ ಆಗೋದಿಲ್ಲ. ಮದುವೆಗೆ ಅಪ್ಪನನ್ನು ತಡೆದದ್ದೇ ಅವಳ, ಅಪ್ಪನನ್ನ ಕರೆದಿದ್ದವಳೆ, ಅಪ್ಪನ ಮದುವೆ ಬರ್ದಿದ್ದಾಗ ತಡೆದಿದ್ದೆ ಅವಳೆ. ಬರ್ದಿದ್ದು ನಾನು ಒಂದು ಫೋನ್ ಮಾಡಿದ್ರು ಸಾಕಿಯ, ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಈಗ ನಾನ್ ಕಳ್ಸೋದಿಲ್ಲ, ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ದ. ಅವಳು ಬರಬಾರ್ದು, ಇವಳು ಮರ್ಯಾದೆ ಹೋಗ್ಬೇಕು, ಮದುವೆ ಬರಬಾರ್ದು ಅಂತ ಅವಳೇ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ದು ಅವಳೆಯ. ಅವಳಿಗೆ ಬಾರಿ ಒಂದು ಹಠ ಉಂಟು, ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಬಾರಿ ಹಠ ಉಂಟು. ಅಪ್ಪನಿಗೆ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅವ್ರಿಗೆ ಮದುವೆ ಬರುವಾಗ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು, ಅವರು ದೊಡ್ಡಪ್ಪ ಅವ್ರ ಮನೆ ಅದ. ಅವ್ರ ಮನೆಗೆಲ್ಲ ಬಂದು ಮದುವೆ ಕಾಗದ ಎಲ್ಲ ಖಾಲಿ ಆಯ್ತು. ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕದಿರ್ ಮನೆ ಅದ, ದೊಡ್ಡಪ್ಪ ಮಗಳ ಅಕ್ಕದಿರ್ ಮನೆ. ಅಲ್ಲಿ ಬಂದು ನೀವು ಬನ್ನಿ, ಮದುವೆ ಬನ್ನಿ, ಕಾಗದ ಎಲ್ಲ ಖಾಲಿ ಆಯ್ತು, 9ನೇ ತಾರೀಕಿಗೆ ಕಮಲಶಿಲೆ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವರಿಗೆ ಹೇಳಿ ಮನೆ ಪೇಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ. ಆವಾಗ ನಾವು ಮದುವೆಗೆ ಅವ್ರಿಗೆ ಇಷ್ಟು ಸಲ ಕರೆದಿದ್ರು. ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ, ಅಷ್ಟರ ತನಕ ಬರಕ್ ಆಗಲ್ಲ ನಂಗೆ, ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದಾಳೆ. ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೇ ಆಗಿದೆ ಪೂರ. ಈಗ ನಾನು ಒಂದು ಸೈನ್ ಹಾಕಲಿಲ್ಲ, ಅವಳಿಗೆ ಆಸ್ತಿ ಸಿಕ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಈಗ ಬಂದು ನಮ್ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವರಿಗೂ ಗೊತ್ತುಂಟು. ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ, ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ. ಇವಳಿಗೆ ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ, ಮಾತಾಡೋದಿಲ್ಲ ಅವ್ರು ಒಂದು ರೀತಿ ಸರಿ ಇಲ್ಲ. ಅವ್ರು ಯಾವ ಜವಾಬ್ದಾರಿ, ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಅವಳಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರಲ್ಲ. ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದ್ಲಿ ಮಕ್ಕಳು ಅಂತ ಹೇಳೋದು ಇಲ್ಲ. ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು, ನಮ್ಗೆ ನೋಡಿ ಸಾಕಾಗಿತ್ತು. ಜಬರ್ದಸ್ತ್ ಮಾಡೋದು, ಹೊಡಿಯೋಕ್ ಬರೋದು, ಬೈಯೋಕ್ ಬರೋದು, ಹೊಡಿಯೋದು ಬಡೋದು, ನಮ್ಗೆ ನೋಡಿ ಸಾಕಾಗಿ ಜೀವಮಾನ ಬೇಡ ಅನ್ಸಿಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು. ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ತಗೊಂಡ್ಬಂದು ಮಗಳಿಗೆ ಕೊಡ್ತಾಳೆ, ದುಡ್ಡು ತಂದು ಅವಳಿಗೆ ಕೊಡ್ತಿದ್ದಾಳೆ ಅಷ್ಟೇ. ಅವ್ರ ಹತ್ರ ಹತ್ರ ಕರ್ಕೊಂಡು ಹೋದ್ಲು, ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು ಹೀಗೆಲ್ಲ ಮಾಡ್ತಾ ಇದ್ಲು. ಸೈನ್ ಹಾಕ್ಸು, ನಂಗೊಂದು ಸೈನ್ ಹಾಕ್ಸು, ನಂಗೆ ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ. ಅವಳಿಗೆ ಎಲ್ಲ ಗಂಡ ಕೆಲ್ಸ ಹೋಗ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ. ಆದ್ರೆ ಅವಳಿಗೆ ಎಷ್ಟಿದ್ರು ನಂದು ಒಂದು ಸಾಲ ಉಂಟು, ನಂಗೆ ಸೈನ್ ಹಾಕು. ಅವಳಿಗೆ ಯಾರಿಗೂ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ, ನಂಗೆ ಸೈನ್ ಹಾಕು. ನಂಗೆ ದೊಡ್ಡ ಸಣ್ಣ ಮಗಳಿಗೆ ಓದಿಸ್ಲಿಕ್ಕೆ ಉಂಟು, ಸಣ್ಣ ಮಗಳು ಕಲಿತಿದ್ದಾಳೆ, ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರೆ ಅವಳು ಕೇಳಿದಿಲ್ಲ. ಆ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಅಷ್ಟೇ, ಮತ್ತೆ ಎಂತದಿಲ್ಲ. ಮತ್ತೇನಂದ್ರೆ ಅವಳ ಮಗಳು HMM ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡೋದು, ಟೀಚರ್ ಆಗಿ ಕೆಲಸ ಮಾಡ್ತಾಳೆ. ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಅಲ್ಲಿ ಕೆಲಸ ಮಾಡೋಳಾಗಿ ಟೀಚರ್ ಆಗಿ ಎಲ್ಲೋದು ಒಂಥರ ಶಿಸ್ತಿನ ಶಾಲೆ, ಅದು ಒಳ್ಳೆ ಶಾಲೆ. ಆ ಶಾಲೆ ಆಗಿ ಇವಳು ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ಮೀಡಿಯಾ ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು. ಅವರು ಸುಕುಮಾರ್ ಶೆಟ್ಟರ್ ಒಳ್ಳೆ ಶಿಸ್ತಿನೇ ಅವರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು. ಈ ರೀತಿ ಹೇಳ್ಬಾರ್ದಿತ್ತು ಮಕ್ಕಳಿಗೆಲ್ಲ ಈ ರೀತಿ. ಈಗ ನಾಳೆ ಮಕ್ಕಳಿಗೆ ಕಲಿಸ್ತಾಳಲ್ಲ, ಈ ಮಕ್ಕಳು ನಾಳೆ ಇದೇ ಕಲಿತಾರೆ, ಹೀಗೆ ಕಲ್ಸದವಳು ಈ ರೀತಿಯಲ್ಲಿ. ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ತಿಳಿಸೋದಿಲ್ಲ. ಇದೇ ರೀತಿ ಮಾಡ್ತಾಳ. ಹಾಗಾದ್ರೆ ಇವ್ರು ಶಾಲೆಯ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡೋಗಿ ಈ ರೀತಿ ಎಲ್ಲ ಹೇಳ್ತಾಳಂತ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು. ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ, ತುಂಬಾ ಹಠ. ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ಪನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಎಷ್ಟೋ ವರ್ಷ ಆಯ್ತು. ಅವ್ರು ಅಲ್ಲೇನೋ ದುಡಿತಾರಂತೆ, ಅವರಿಗೆಲ್ಲ ಅವಳಿಗೆ ಏನೋ ಕೊಡ್ತಾರೆ, ಮಾಡ್ತಾರೆ, ಬರೋದು ಇಲ್ಲಿ ಬಂದು ಮಲಿಕೊಳ್ಳೋದು. ಬೀಗ ಇಲ್ಲ, ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ, ಬೀಗ ಒಂದು ಕೀ ಈಗಲೂ ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ, ಒಂದು ಕೀ ಅವ್ರ ಹತ್ರ ಉಂಟು, ಒಂದು ಕೀ ನನ್ನ ಹತ್ರ
ಮಾಡುದು. ಹೀಗೆ ತುಂಬಾ ಕೀ ಕಳೆದು ಹಾಕೋದು, ಒಂದು ಬೀಗ ಕೊಡೋದು ಕಳೆದು ಹಾಕೋದು. ಎಷ್ಟು ಅಲ್ಲಿ ಇಲ್ಲ ಮನೆ ಹುಡುಗರು ಆಚೆ ಕಡೆ ಒಂದು ಹುಡುಗರು ಇದ್ದಾರೆ ಮಕ್ಕಳೆಲ್ಲ, ಅವರೆಲ್ಲ ಹೇಳ್ತಾರೆ ನಿಮ್ ಬೀಗ ಎಷ್ಟು ಕಳೆದು ಹಾಕ್ರಿ ಮಾರಿ ಅಂತ ಕೇಳ್ತಿದ್ರು. ಕಳೆದು ಹಾಕದಾಗ ನಾನು ಬೀಗ ತಗೊಂಡ್ಬಂದು ಕೊಡೋದು, ಒಂದ್ ಕೀ ಅವ್ರಿಗೆ ಕೊಡೋದು, 2 ಕೀ ನಾನು ಇಟ್ಕೊಳ್ತಿದ್ದೆ. ಅವ್ರು ಮತ್ತೊಂದು ಕೀ ಕಳೆದೋದಾಗ ಮತ್ತೊಂದು ಕೊಡೋದು. ಈಗ ಅವ್ರ ಹತ್ರ ಕೀ ಉಂಟು, ಈಗ ಬಂದ್ರು ಅವ್ರು ಬೀಗ ತೆಗೆದು, ನಿನ್ನೆ ಅವ್ರು ಸಹ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಹೇಳ್ತಿದ್ರು, ಅವ್ರು ಬಂದಿದ್ರು, ಮಾವ ಬಂದಿದ್ರು, ಬೀಗ ತೆಗೆದು ರೂಮ್ ಬೀಗ ತೆಗಿತಿದ್ರು. ಅವ್ರು ಬಂದಿದ್ದಲ್ಲ ಬೇರೆ ಯಾರು ನಿಮ್ಮಲ್ಲಿ ಯಾರು ಮಲ್ಕೊಂಡಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು ಅವ್ರು ಬಂದು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರಲ್ಲ, ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ಸಹ ನಿನ್ನೆ ಹೇಳಿದ್ವಿ. ಕೊಟ್ಟ ಹಾಗೆ ಹೇಳಿದ್ದಾರೆ ಅಷ್ಟೇ. ನನ್ ಮತ್ತಿದ್ದರು ಟೀಚರ್ ಆಗಿ ಕಲ್ಸೋ ಶಾಲೆ, ಸುಕುಮಾರ್ ಶೆಟ್ಟಿ ಶಾಲೆ ಕಲ್ಸೋಳಾಗಿ ಈ ರೀತಿ ಕಲ್ಸೋಳು, ಇದೇ ರೀತಿ ಮಕ್ಳಿಗೆ ಪಾಠ ಮಾಡಿದ್ರೆ ನಾಳೆಗೆ ಮಕ್ಳ ಮುಂದಿನ ಭವಿಷ್ಯ ಹೆಂಗೆ, ಯಾವ ರೀತಿ ಕಲಿಸ್ತಾಳೋಳು ಅಂತದೇ ನಂಗೆ ಆಶ್ಚರ್ಯ ಆಗಿದೆ, ಮತ್ತೆಂತದಲ್ಲ. ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರ, ಅದು ಎಂತಕ್ಕೆ ಹಂಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ಳ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಂಗೆ ಹೇಳಿದ್ರು. ಅವಳ ಮಗಳು ಹಿಂದ್ಗಡೆನೆ ಇದ್ದಾಳೆ, ಅದಕ್ಕೆ ಅವ್ರು ಹೇಳ್ಕೊಟ್ಟಂಗ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿಲ್ಲ. ಇದು ಚೈತ್ರ ಕುಂದಾಪುರ ಆಕೆಯ ತಾಯಿ ಮಾತನಾಡಿದ್ದು. ಕೆಲ ಕೌಟುಂಬಿಕ ರಾದ್ಧಾಂತ ರಂಪಾಟಗಳು ಹಿಂಗೆ ನಡೆದಿರಬಹುದು ಅಂತೇಳಿ ಶಂಕಿಸಬಹುದು. ಆದರೆ ಈ ಒಂದು ತಂದೆ ಮಗಳ ಕಲಹ ಯಾವ ಕಾರಣಕ್ಕೆ ನಡೆದಿರಬಹುದು ಎನ್ನುವಂತಹದ್ದೇ ಕನ್ಫ್ಯೂಷನ್. ಕಾರಣ ಇಲ್ಲಿ ತಂದೆ ಹೇಳ್ತಾ ಇರತಕ್ಕಂತಹದ್ದು ಸತ್ಯಾನ ಅಥವಾ ತಂದೆಯ ವಿರುದ್ಧ ಮಗಳು ತಾಯಿ ಮಾಡ್ತಾ ಇರತಕ್ಕಂತಹದ್ದು ಸತ್ಯಾನ? ಇದರಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಕೂಡ ಈಗ ಸೇರ್ಕೊಂಡಿದೆ, ದೊಡ್ಡ ಮಗಳು. ಆದರೆ ಚೈತ್ರ ಕುಂದಾಪುರ ಆಕೆಯ ಅಕ್ಕನೇ ತನ್ನ ಸ್ವಂತ ತಂದೆಯನ್ನ ಹಿಂಗೆ ಹೇಳಬೇಕು ಅಂತೇಳಿ ಸ್ಕ್ರಿಪ್ಟೆಡ್ ಆಗಿ ತಂದೆಯ ಜೊತೆ ಹೇಳಿಸಿದ್ರ ಎನ್ನುವಂಥ ಅನುಮಾನಗಳು ಕೂಡ ಈಗ ಕುಟುಂಬಕ್ಕೆ ಮೂಡಿರ್ತಕ್ಕಂತಹದ್ದು. ಹಾಗಾದ್ರೆ ನಿನ್ನೆ ಚೈತ್ರ ಕುಂದಾಪುರ ಆಕೆಯ ತಂದೆ ಯಾವ ಆರೋಪವನ್ನು ಮಾಡಿದ್ರು, ಏನೇನು ಮಾತನಾಡಿದ್ರು, ಅದನ್ನು ಒಂದ್ಸತಿ ಕೇಳಿಸ್ಕೊಳ್ಳಿ. ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು, ನಾನು ಕಟ್ಟಿದ್ದ ಮನೆ, ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRT ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಂಗೆ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತು ನಾನು TV ನನ್ನ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಹೋಗಲಿಲ್ಲ. ಇಲ್ಲ, ನನ್ನ ಯಾವುದೂ ಅವ್ರು ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು. ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿ ಬಿಡ್ತೀನೋ, ಅಯ್ಯೋ ಅಪ್ಪನ ಮುಖ ತೋರಿಸ್ದ ಆ ಗಂಟ ಅದಕ್ಕೆ ಮಾನೆ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾರು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾಳೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ. ನಮ್ಮ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರು. ಆ ನಾಟಿಕೆ ಅವಳಿಗೆ ನಾಚಿಕೆ, ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಸೇರ್ತಾರೆ. ಕಳ್ರು ಮದುವೆ ಆದ 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕರ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಹಾಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಅನ್ನ ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದರೆ ಒಂಥರ ಭಾಳ ಕೂತ್ಕೊಂಡು ಗೋರ ಮಗ ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ ಕಾರಣ ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕೂಡ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬಂದು ನನಗೆ 5 ಲಕ್ಷ ಹಣ ಕೊಡಬೇಕಂತ ನನಗೆ ಡಿಮ್ಯಾಂಡ್ ಇಟ್ಟರು. ಯಾರು? ಚೈತ್ರ, ನೀವು 5 ಲಕ್ಷ ನನಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲಿಂತ ಮಕ್ಕಳು.
ಅಪ್ಪ ನೀವು ಒಳ್ಳೆ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು, ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀವಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಅಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗು ಅಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು. ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೇನೆ. ಈಗ ಬಂದರೆ ಆಶೀರ್ವಾದ ಮಾಡಿ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು. ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆ ರೀತಿಯ ಬಾಳಿ ಬದುಕಿದವಳು ನನ್ನ ಹಿರಿ ಮಗಳ ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಲು. ಅವಳಿಗೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇರಲಿ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ಅವನಿಗೆ ಅತ್ಯಾಚಾರ ಕೇಸ್ ಆಗ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಂಥವೆಲ್ಲ ಮನೇಲಿ ಅವಳೇ ನೋಡ್ಕೊಂಡಿದ್ಲ ಅಥವಾ ಅವಳ ಮನೆ ನೋಡ್ಕೊಂಡು ಸ್ವಂತ ನಾನೇ ಮನೆಯಲ್ಲಿ ಇದ್ದೇನೆ. ಇವರಿಗೆ ನನ್ನ 25 ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ. ನಾನು ಸ್ವಂತ ಕಟ್ಟಿದ ಮನೆ. ಆವಾಗ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ. ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದ್ದೆ. 8,000 ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ. ಗ್ಯಾರೇಜ್ ಬಾಡಿಗೆ ಒಂದು 4,000 ಬರ್ತಿದ್ದೆ. ತಿಂಗಳಿಗೆ 12,000 ಆದಾಯ ಇತ್ತು. ಮತ್ತು 25-30 ತೆಂಗಿನ ಮರಗಳಿತ್ತು. ಅದು ಉತ್ಪತ್ತಿ ಬಂದು ಬಂಡ ಎಲ್ಲ ಮರೆ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು. ಮತ್ತು ಇವಳಿಂದ ಮನೆ ಜೀವನ ನಡೀಲಿಲ್ಲ. ಇವಳು 1 ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ. ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ, ನಾನಲ್ಲ ಅಂತ ಹೇಳೋದಿಲ್ಲ. ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾರಿಸ್ಕೊಂಡು ಹೋಗ್ತಿದ್ದೆ, ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ದೆ, ಅದು ನಾನು ಹೆಮ್ಮೆ ಪಡ್ತಿದ್ದೆ. ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿಗೆ ಅಂತ ದೇಶ ಸೇವೆ, ಈ ದೇಶ ನಾನು ಸೇವೆ ಒಪ್ಪುವುದಿಲ್ಲ. ಇದು ನನ್ನ ಹೆಸರು ಬಾಲಕೃಷ್ಣ ನಾಯ್ಕ. ಈ ಸೇವೆ ಬಗ್ಗೆ ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ, ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ಇವಿಷ್ಟು ಚೈತ್ರಾ ಕುಂದಾಪುರ. ಒಂದು ಕಾಲದ ಕಟ್ಟರ್ ಹಿಂದುತ್ವವಾದದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡವರು ಹೋದ ಕಡೆ ಬಂದ ಕಡೆ ನೂರಾರು ಕಾರ್ಯಕರ್ತರ ಝೇಂಕಾರ ಘೋಷಣೆಗಳಿಂದ ಸಾಕಷ್ಟು ಎಸ್ಕಾಟ್ಗಳೊಂದಿಗೆ ಹೋಗ್ತಾ ಇದ್ದಂತಹ ಚೈತ್ರಾ ಕುಂದಾಪುರ. ಒಂದು ಆಶ್ಚರ್ಯ ಅನಿಸೋದು, ಕರಾವಳಿ ಭಾಗದ ಅತ್ಯಂತ ಕಟ್ಟರ್ ಹಿಂದುತ್ವವಾದಿ ಭಾಷಣಕಾರರು ಈ ತರಹದ ವಿವಾದಗಳಿಂದ ಯಾಕೆ ಗುರುತಿಸ್ಕೊತಿದ್ದಾರೆ? ಅದರ ಅರ್ಥ ಏನಾದರೂ ಇವರ ಹಿನ್ನೆಲೆಗಳನ್ನು ಯಾರೂ ಕೂಡ ಕೆದಕೋದಿಲ್ಲ. ಒಂದು ವೇಳೆ ಕೆದಕಿದ್ರೆ ಈ ತರಹದ ಕಲಹಗಳು ಚರ್ಚೆಗೆ ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಕರ್ನಾಟಕದ ಸಾಕಷ್ಟು ಈ ತರಹದ ಭಾಷಣಕಾರರ ವಿವಾದಗಳು ಹೆಚ್ಚಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಚೈತ್ರಾ ಕುಂದಾಪುರ ಕೌಟುಂಬಿಕ ಕಲಹ ಈಗ ಬೀದಿಗೆ ಬಂದಿದ್ದು, ಒಂದು ಕಡೆ ತಂದೆಯ ಆರೋಪ, ಮತ್ತೊಂದು ಕಡೆ ತಾಯಿಯ ಪ್ರತ್ಯಾರೋಪ, ಜೊತೆಗೆ ಚೈತ್ರಾ ಕುಂದಾಪುರಳ ಬೇರೆಯೇ ಒಂದು ವರ್ಷನ್. ಇವೆಲ್ಲವೂ ಕೂಡ ನಿಜಕ್ಕೂ ಕರ್ನಾಟಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.